ಇನ್ನು ಪ್ರಜ್ವಲ್ ರೇವಣ್ಣ ಪತ್ತೆಗೆ ಸತತ ಪ್ರಯತ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ, ಸೊ ಬರೋದಾಗಿ ಹೇಳಿದ್ರು ಕೂಡ ಎಸ್ಐಟಿ ಹುಡುಕಾಟ ಮಾತ್ರ ನಿಲ್ಲಿಸಿಲ್ಲ. ಪ್ರಜ್ವಲ್ ರೇವಣ್ಣ ಮೇಲೆ ಎಸ್ಐಟಿ ಅಧಿಕಾರಿಗಳು ಒಂದು ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಲಾಗಿನ್ ಮಾಡಿರುವಂತಹ ಡೀಟೇಲ್ಸ್ ಇರಬಹುದು, ಅವರ ಕಾಲ್ ಲಿಸ್ಟ್ ಅನ್ನ ಟ್ರ್ಯಾಕ್ ಮಾಡೋದಿರಬಹುದು, ಇದೆಲ್ಲದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ಕೊಂಡು ಅವರ ಆತ್ಮೀಯರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿ ಟೀಮ್ಗೆ ಇರೋದ್ರಿಂದ ಈ ರೀತಿ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ರೇವಣ್ಣರನ್ನ ಲಾಕ್ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಪ್ಲಾನ್ ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ವಿದೇಶಕ್ಕೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಬರೋದಾಗಿ ನಿರೀಕ್ಷೆ ಇದೆ ಅಂತಾದ್ರೂ ಕೂಡ ಎಸ್ಐಟಿ ತೀವ್ರ ಹುಡುಕಾಟವನ್ನ ಮಾತ್ರ ನಿಲ್ಲಿಸಿಲ್ಲ. ಯಾವ ರೀತಿ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದೆ, ಈಗ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಎಸ್ಐಟಿ ಟೀಮ್? ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಟವನ್ನು ನಡೆಸೋದಕ್ಕೆ ಬೇರೆ ಬೇರೆ ಒಂದು ಆಯಾಮಗಳನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿರೋದ್ರಿಂದ ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಈಗಾಗಲೇ ಖುದ್ದು ಪ್ರಜ್ವಲ್ ರೇವಣ್ಣ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಸದ್ಯದಲ್ಲೇ ಸತ್ಯ ಹೊರಬರುತ್ತೆ ಅಂತ ಹೇಳಿದ್ರು ಕೂಡ ಅವರ ಹುಡುಕಾಟ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಬ್ಬ ಆರೋಪಿ ಹೇಳಿದ ಹಾಗೆ ಈ ಪ್ರಕರಣದಲ್ಲಿ ಕೇಳೋದಕ್ಕಾಗೋದಿಲ್ಲ. ಬಿಕಾಸ್ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಆತನನ್ನ ಬಂಧಿಸುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಬೇಕಾಗುತ್ತೆ. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್, ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ ಬಳಿಕ ಬೇರೆ ಬೇರೆ ಜಾಗಗಳಲ್ಲಿ ಓಡಾಡ್ತಾ ಇದ್ದಾರೆ. ಅಂದ್ರೆ ವಿದೇಶದ ಬೇರೆ ಬೇರೆ ಜಾಗಗಳಲ್ಲಿ ಪ್ರಜ್ವಲ್ ರೇವಣ್ಣ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಯಾಕಂದ್ರೆ ದೇಶದಲ್ಲಿ ಸಾಕಷ್ಟು ಜನ ಅವರ ಆಪ್ತರ ಜೊತೆಯಲ್ಲಿ ಅವರು ಮಾತನಾಡಿರೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕಿದ್ದು, ಯಾರಿಗೆ ಕಾಲ್ ಮಾಡ್ತಾರೆ ಅದರ ಬಗ್ಗೆ ಈಗಾಗಲೇ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಲಾಗಿನ್ ಮತ್ತೆ ಲಾಗೌಟ್ ಕುರಿತಂತೆ, ಅಂದ್ರೆ ಯಾವ ಪ್ಲೇಸ್ ನಿಂದ ಲಾಗಿನ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆಪ್ತ ವಲಯದ ಒಂದು ವಿಚಾರಣೆ ಸಂದರ್ಭದಲ್ಲಿ, ಅಂದ್ರೆ ಯಾರಿಗೆ ಇವ್ರಿಗೆ ಲಾಸ್ಟ್ ಕಡೆಯದಾಗಿ ಕಾಂಟ್ಯಾಕ್ಟ್ ಮಾಡಿದ್ರು ಅವರನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ವಾಪಸ್ ಬರೋದು ಬಹುತೇಕ ಡೌಟ್ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮುಖಭಂಗ ಆಗಿರೋದ್ರಿಂದ, ಅಂದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಖಭಂಗವಾಗಿದೆ. ಯಾಕಂದ್ರೆ ಸಾಲು ಸಾಲು ಆರೋಪಗಳು ಬರ್ತಾ ಇರೋದ್ರಿಂದ ಎಲ್ಲೊಂದ್ ಕಡೆ ಆ ಮುಖಭಂಗವನ್ನ ಎದುರಿಸೋಕಾಗದೆ ನಾನು ವಾಪಸ್ ಬರೋದಿಲ್ಲ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಅಥವಾ ಆ ಮಾತನ್ನ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗ್ತಾ ಇದೆ. ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಲೊಕೇಶನ್ ಅನ್ನ ಟ್ರೇಸ್ ಮಾಡಬೇಕು. ಅಂದ್ರೆ ವಿದೇಶದಲ್ಲಿ ಯಾವ ಪ್ಲೇಸ್ ನಲ್ಲಿ ಇದ್ದಾರೆ, ಯಾವ ಲೊಕೇಶನ್ ನಲ್ಲಿ ಇದ್ದಾರೆ, ಇದನ್ನ ಐಡೆಂಟಿಫೈ ಮಾಡಿ ಇಂಟರ್ಪೋಲ್ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಬರೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.